ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಏರ್ ಇಂಡಿಯಾ ಸ್ಯಾಟ್ಸ್ ವತಿಯಿಂದ ಶಿಡ್ಲಘಟ್ಟ ತಾಲೂಕಿನ ತಲಕಾಯಲಬೆಟ್ಟ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯ ಅಭಿವೃದ್ಧಿ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಿರುದ್ಯೋಗ ಯುವಕ-ಯುವತಿಯರಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ದೇವಾಲಯ ಸಮಿತಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯ ಡಿ.ಪಿ. ನಾಗರಾಜ್ ರವರ ನೇತೃತ್ವದಲ್ಲಿ ಮಿನಿ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಿನಿ ಉದ್ಯೋಗ ಮೇಳದಲ್ಲಿ 200ಕ್ಕೂ ಹೆಚ್ಚು ನಿರುದ್ಯೋಗಿಗಳು ಭಾಗವಹಿಸಿದ್ದರು. ಭಾಗವಹಿಸಿದ ಎಲ್ಲ ಅಭ್ಯರ್ಥಿಗಳಿಗೆ ಅವರ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಏರ್ ಇಂಡಿಯಾ ಸ್ಯಾಟ್ಸ್ ನವರು ಉದ್ಯೋಗ ಕಾಯಂ ಮಾಡಿದರು. ತಲಕಾಯಲಬೆಟ್ಟ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯ ಅಭಿವೃದ್ಧಿ ಸೇವಾ ಸಮಿತಿಯ ಅಧ್ಯಕ್ಷ ಡಿ.ಪಿ. ನಾಗರಾಜ್ ರವರು ಮಾತನಾಡಿ, ಈ ಭಾಗದಲ್ಲಿ ನಿರುದ್ಯೋಗಿಗಳು ಹೆಚ್ಚಾಗಿರುವುದರಿಂದ ಅವರಿಗೆ ಕೆಲಸ ಕೊಡಿಸುವ ನಿಟ್ಟಿನಲ್ಲಿ ಮಿನಿ ಉದ್ಯೋಗ ಮೇಳವನ್ನು ನಡೆಸಲಾಗುತ್ತಿದೆ. ಭಾಗವಹಿಸಿದ ಎಲ್ಲ ಆಸಕ್ತರಿಗೆ ಉದ್ಯೋಗ ಕೊಡಿಸುವ ಭರವಸೆ ನೀಡಿದರು. ಈ ದಿನ ತಲಕಾಯಲಬೆಟ್ಟ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಆವರಣದಲ್ಲಿ ಏನು ನಮ್ಮ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಏರ್ ಇಂಡಿಯಾ ಕಂಪನಿ ವತಿಯಿಂದ ನಾವು ಮಿನಿ ಉದ್ಯೋಗ ಮೇಳ ಅಂತ ನಮ್ಮ ಈ ಒಂದು ವೆಂಕಟರಮಣ ಸ್ವಾಮಿ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಒಂದು ಆಯೋಜನೆ ಮೇರೆಗೆ ಸುಮಾರು ಈ ಸುತ್ತಮುತ್ತಲಿನ ಸಾಧನೆ ಬಸವನಹಳ್ಳಿ ಹಾಗೂ ಇತರೆ ತಾಲೂಕು ಮತ್ತು ಜಿಲ್ಲೆಗಳಿಂದ ಏನೀಗ ಆಗಮಿಸಿದ್ದಾರೆ. ಯಾರು ನಿರುದ್ಯೋಗ ಯುವಕರಿದ್ದಾರೆ ಅವರಿಗೆ ಸ್ವಾವಲಂಬಿ ಜೀವನ ಕೊಡಲಿಕ್ಕೆ ಈಗ 8ನೇ ಕ್ಲಾಸು 10ನೇ ತರಗತಿ PUC ಡಿಗ್ರಿ ಮತ್ತು ಅದರ ಜೊತೆಗೆ ಉತ್ತೀರ್ಣ ಆಗಿರ್ಬೋದು ಅನುತ್ತೀರ್ಣ ಆಗಿರೋದು ಸಹ ಈ ಒಂದು ಮೇಳದಲ್ಲಿ ಕೆಲಸಕ್ಕೆ ತಗೊಳ್ತಾ ಇದ್ದಾರೆ. ಅದು ಅಲ್ದಿರ ಹೆವಿ ಡ್ರೈವಿಂಗ್ ಲೈಸೆನ್ಸು ಮತ್ತು ಡ್ರೈವಿಂಗ್ ಕಲ್ತಿರೋರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅವರು ಸಹ ಸಂದರ್ಶನ ಮಾಡಿ ಈ ಒಂದು ಉದ್ಯೋಗಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ನಮ್ಮ ಸಮಿತಿಗೆ ಈ 15 ದಿನ ಹಿಂದೆ ನಮ್ಮ ಇವರು ರಾಜಗೋಪಾಲ್ ಮತ್ತು ಏರ್ ಇಂಡಿಯಾದವರು ಸಿಬ್ಬಂದಿ ವರ್ಗ ಬಂದು ನಮ್ಮನ್ನು ಸಂದರ್ಶನ ಮಾಡಿ ನೀವು ಈ ಒಂದು ಅವಕಾಶ ಮಾಡಿಕೊಟ್ರೆ ಇಲ್ಲಿನ ಸ್ಥಳೀಯ ಒಂದು ಉದ್ಯೋಗಕ್ಕೆ ಅವಕಾಶವಿದೆ, ಅವರಿಗೆ ಉದ್ಯೋಗ ಮಾಡಲಿಕ್ಕೆ ನಾವೆಲ್ಲ ಕಾಲಾವಕಾಶ ಮಾಡ್ತೀವಿ. ಮತ್ತು ಜೊತೆಗೆ ನಮ್ಮ ದಿಬ್ಬೂರಲ್ಲಿ ಏನು ಕೇಂದ್ರ ಸ್ಥಾನಕ್ಕೆ ನಾವು ಒಂದು ವಾಹನವನ್ನು ಕಳಿಸ್ಕೊಡ್ತೀವಿ. ಅಟ್ಲೀಸ್ಟ್ 100 ಜನ ಸಿಕ್ಕಿದ್ರೆ ನಾವು ಇಲ್ಲಿಂದ ಡೈಲಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ನಾವು ವಾಹನವನ್ನು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಆ ಒಂದು ಮೇರೆಗೆ ಈ ದಿನ ಸುಮಾರು 200ರಿಂದ 250 ಜನ ಹುಡುಗಿಯರು ಮತ್ತು ಹುಡುಗರು ಮತ್ತು ಪುರುಷರು ಮತ್ತು ಮಹಿಳೆಯರು ಸಹ ಭಾಗವಹಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಒಳ್ಳೆಯದಾಗಲಿ. ಇದು ಅಷ್ಟೇ, ಮುಂದಿನ ನಾವು ದಿನಗಳಲ್ಲಿ ಈ ದಿನ ನೋಡ್ತೀವಿ, ಮುಂದಿನ ದಿನಗಳು ಸಹ ಇಂಥದನ್ನ ಇನ್ನೂ ಸ್ವಲ್ಪ ಪಬ್ಲಿಸಿಟಿ ಮಾಡಿ ಮತ್ತು ಯೂಟ್ಯೂಬ್ಗಳಲ್ಲೆಲ್ಲ ಕೊಟ್ಟು ಮತ್ತು ಪೇಪರ್ ಪಬ್ಲಿಕೇಷನ್ಸು ಮತ್ತು ಯೂಟ್ಯೂಬ್ಗಳಲ್ಲಿ ಮತ್ತು ಎಲ್ಲ ಒಂದು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿ ಇನ್ನೂ ಒಂದು ಸಲ ನಾವು ಈ ಒಂದು ಉದ್ಯೋಗವನ್ನು ಮೇಳವನ್ನು ಮಾಡಿ ನಮ್ಮ ಹುಡುಗರಿಗೆ ಅನುಕೂಲ ಮಾಡಿಕೊಡಲಿಕ್ಕೆ ನಾವೆಲ್ಲ ನಮ್ಮ ಸಂಸ್ಥೆಗಳಿಂದ ಯೋಚನೆ ಮಾಡಿ ತೀರ್ಮಾನ ಮಾಡಿದ್ವಿ. ಎಲ್ರಿಗೂ ಒಳ್ಳೆಯದಾಗಿದೆ. ಶ್ರೀ ಲಕ್ಷ್ಮೀ ಸ್ವಾಮಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಒಂದು ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಉದ್ಯೋಗ ಮೇಳವನ್ನು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂಥ ಡಿ.ಪಿ. ನಾಗರಾಜರವರು ಮತ್ತು ಹಿರಿಯ ಸದಸ್ಯರಾದ ನಿರ್ಣಾಯಕರಿಗೆ ಕೆ. ಆನಂದಣ್ಣವರು, ಮತ್ತೊಬ್ಬ ಹಿರಿಯರಾದಂಥ ಅಶ್ವಥ್ ಶ್ರೀನಿವಾಸ ರೆಡ್ಡಿಯವರು, ಗೋಪಾಲ್ ರೆಡ್ಡಿ, ಪಾಂಡು, ಸೀತಾರಾಮ್ ವ್ಯವಸ್ಥಾಪನಾ ಸಮಿತಿ ಎಲ್ಲರ ವತಿಯಿಂದ ಕೂಡ ಇಲ್ಲಿ ಸ್ಥಳೀಯವಾಗಿ ನಿರುದ್ಯೋಗ ನಿವಾರಣೆಗೆ ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ ಏರ್ ಇಂಡಿಯಾ ಸಂಸ್ಥೆಯಿಂದ ಅವರ ವತಿಯಿಂದ ಇನ್ನೊಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದೀವಿ. ಇಲ್ಲೇನಪ್ಪ ಅಂದರೆ ನಮ್ಮ ಉದ್ದೇಶ ಸ್ಥಳೀಯವಾಗಿ ನಿರುದ್ಯೋಗ ನಿವಾರಣೆ ಮಾಡುವಂಥದ್ದು. ಇಲ್ಲಿ ಯಾವುದೇ ಒಂದು ಎಂಟ್ರೆನ್ಸಿ ಫೀಸ್ ಇಲ್ದಿರ ಅಥವಾ ಯಾವುದೇ ಒಂದು ಕಮಿಷನ್ ಇಲ್ದಿರ ನೇರವಾಗಿ ಸಂದರ್ಶನ ಮಾಡಿ ನಾವಿಲ್ಲ ದೇವಸ್ಥಾನದ ಸಮಿತಿ ವತಿಯಿಂದಲೇ ಕೂಡ ಅವರಿಗೆ ಒಂದು ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಒಂದು ಆಶಾಭಾವನೆಯಿಂದ ನಮ್ಮ ವ್ಯವಸ್ಥಾಪಕ ಎಲ್ಲ ಅಧ್ಯಕ್ಷ ಮತ್ತು ಸದಸ್ಯರ ಆದಿಯಾಗಿ ಇಲ್ಲಿ ಪಾಲ್ಗೊಂಡು ಅವರಿಗೆ ಶುಭವನ್ನು ಹಾರೈಸಿ ಈಗಾಗಲೇ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಆ ಇಂಟರ್ವ್ಯೂ ಮಾಡೋಕ್ಕೆ ಬಂದಿರತಕ್ಕಂಥ ಆ ಸಂಸ್ಥೆಯವರು 2ನೇ ಸಂಸ್ಥೆಯವ್ರಿಗೂ ಕೂಡ ಮುಂದಿನ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಮಾತನಾಡ್ತೀನಿ.